ಆರ್5 ನ್ಯೂಸ್ಗೆ ಸ್ವಾಗತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ನೇರ್ಲಘಟ್ಟ ಗ್ರಾಮದ ರಸ್ತೆ ಬಗ್ಗೆ ಆರ್5 ನ್ಯೂಸ್ನಲ್ಲಿ ದಿನಾಂಕ 18/8/2024 ರಾತ್ರಿ 8 ಗಂಟೆಗೆ ಪ್ರಸಾರ ಮಾಡಲಾಗಿತ್ತು. ತಕ್ಷಣ ಎಚ್ಚೆತ್ತುಕೊಂಡ ತಾಲೂಕಿನ ಶಾಸಕರಾದ ಧೀರಜ್ ಮುನಿರಾಜುರವರು ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳಿಗೆ ಸೂಕ್ತವಾದ ಕ್ರಮ ತೆಗೆದುಕೊಳ್ಳಲು ಸೂಚನೆ ನೀಡಿದರು. ತಕ್ಷಣ ಎಚ್ಚೆತ್ತುಕೊಂಡ ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳು ಸ್ಥಳದಲ್ಲೇ ಹಾಜರಿದ್ದು ಗುಂಡಿಗಳಿಗೆ ತಾತ್ಕಾಲಿಕವಾಗಿ ವೆಟ್ ಮಿಕ್ಸ್ ಹಾಕಿ ರಸ್ತೆಯ ಕಾಮಗಾರಿ ಮಾಡಿದ್ದಾರೆ. ಇನ್ನು 1 ತಿಂಗಳ ಒಳಗಡೆ ಡಾಂಬರೀಕರಣ ಮಾಡಿಕೊಡುತ್ತೇವೆ ಎಂದು ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಿದರು. ಮಾಧ್ಯಮದಲ್ಲಿ ಪ್ರಸಾರವಾದ 35 ಗಂಟೆಯ ಒಳಗಡೆ ರಸ್ತೆ ಕಾಮಗಾರಿ ಶುರುವಾಗಿದ್ದಕ್ಕೆ ಸಾರ್ವಜನಿಕರು, ಕ್ಷೇತ್ರದ ಶಾಸಕರಿಗೂ ಮತ್ತು ಇಲಾಖೆಯ ಅಧಿಕಾರಿಗಳಿಗೂ ಆರ್5 ನ್ಯೂಸ್ ತಂಡದವರಿಗೂ ಧನ್ಯವಾದ ತಿಳಿಸಿದರು. ನೇರ್ಲಘಟ್ಟ ಗ್ರಾಮಸ್ಥರು ಮಾಧ್ಯಮದಲ್ಲಿ ಪ್ರಸಾರ ಮಾಡಿಸಿದ್ದ ಈ ರಸ್ತೆ ಗುಂಡಿಯನ್ನು ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಪಂದಿಸಿ ತಾತ್ಕಾಲಿಕವಾಗಿ ಗುಂಡಿ ಮುಚ್ಚುವಂಥ ಕೆಲಸ ಮಾಡಿದ್ದಾರೆ. ಇನ್ನು 1 ತಿಂಗಳಲ್ಲಿ ಮಳೆ ಸ್ವಲ್ಪ ಕಡಿಮೆ ಆದಮೇಲೆ ಸಂಪೂರ್ಣವಾಗಿ ಡಾಂಬರೀಕರಣ ಆಗ್ತಾ ಇದೆ. 1 ತಿಂಗಳು ಟೆಂಡರ್ ಆಗಿದೆ, ಇನ್ನೊಂದು ತಿಂಗಳಲ್ಲಿ ಡಾಂಬರೀಕರಣ ಹೊಸದಾಗಿ ಮಾಡಿಕೊಡ್ತಾರೆ. ಕೂಡಲೇ ಸ್ಪಂದಿಸಿ ತಾತ್ಕಾಲಿಕವಾಗಿ ಕಾರ್ಯನಿರ್ವಹಿಸುವುದಕ್ಕೆ ತಾಲೂಕಿನ ಶಾಸಕರಿಗೂ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಧನ್ಯವಾದಗಳು ಗ್ರಾಮಸ್ಥರ ಪರವಾಗಿ. ಮಾಧ್ಯಮದಲ್ಲಿ ಪ್ರಸಾರವಾಗಿದ್ದ 35 ಗಂಟೆಗಳಲ್ಲೇ ಕ್ಷೇತ್ರದ ಶಾಸಕರು ಮತ್ತು ಅಧಿಕಾರಿಗಳು ಗಮನಹರಿಸಿ ಈ ಕಡೆ ಕೆಲಸ ಮಾಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ತಾವು? ಉತ್ತಮವಾದ ಕೆಲಸ ಮಾಡಿದ್ದಾರೆ. 35 ಗಂಟೆ ಒಳಗಡೆ ಇನ್ಫಾರ್ಮ್ ಮಾಡಿ 34 ಗಂಟೆ ಒಳಗಡೆ ಉತ್ತಮವಾದ ಕೆಲಸ ಮಾಡಿ ಈ 10-15 ಜನ ಬಿದ್ದಿದ್ರು. ಆ ಅವಕಾಶವನ್ನು ನೋಡಿಕೊಂಡು ಬೇಗ ಉತ್ತಮವಾದ ಕೆಲಸ ಮಾಡಿದ್ದಾರೆ. ಇಲಾಖೆಗೆ, ಪಿಡಬ್ಲ್ಯೂ ಇಲಾಖೆಗೆ ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ. ಇಲ್ಲಿ ಮೊನ್ನೆ ವಿಡಿಯೋ ಮಾಡಿ ಎಲ್ಲ ಇದು ಮಾಡಿರೋದ್ರಿಂದ ನಮಗೆ ಅಧಿಕಾರಿಗಳು ಸ್ಪಂದಿಸಿ ಇಲ್ಲಿ ತಾತ್ಕಾಲಿಕವಾಗಿ ಕೆಲಸ ಮಾಡಿ ನಮಗೆಲ್ಲ ಓಡಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳು. ಅಧಿಕಾರಿ ವರ್ಗಗಳಿಗೂ ತಾಲೂಕಿನ ಶಾಸಕರಾದ ಅವರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಏನು ಮೀಡಿಯಾದಲ್ಲಿ ಪ್ರಸಾರ ಇತ್ತು, ನೇರದಲ್ಲಿ ರಸ್ತೆಯಲ್ಲಿ ಗುಂಡಿ ಬಿದ್ದಿದೆ ಅಂತ ಮೀಡಿಯಾದಲ್ಲಿ ಬಂದಿತ್ತು. ನಮ್ಮ MLAಗಳಾದ ಧೀರಜ್ ಮುನಿರಾಜುರಿಂದ ನಾವು ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದಾಗ ತಾತ್ಕಾಲಿಕವಾಗಿ ಈಗ ಈ ಕೆಲಸ ನಡೀತಿದೆ. ಅದರಿಂದ ನಮ್ಮ ಶಾಸಕರಿಗೂ ಹಾಗೂ ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ಗೂ ಧನ್ಯವಾದಗಳು, ಕೃತಜ್ಞತೆ ಅರ್ಪಿಸ್ತಾ ಇದ್ದೀವಿ. ಮಾಧ್ಯಮದಲ್ಲಿ ಪ್ರಸಾರದ 35 ಗಂಟೆಗಳಲ್ಲಿ ಇಲ್ಲಿ ಉತ್ತಮವಾದಂತಹ ಕೆಲಸ ನಡೀತಾ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಏನಂದರೆ ಮೊನ್ನೆ ಗುಂಡಿ ಬಿದ್ದಿತ್ತು, ಎಲ್ಲರೂ ಜನ ನೋಡಿದ್ರು, ಟಿವಿಯಲ್ಲಿ ನೀವು ಪ್ರಸಾರ ಮಾಡಿದ್ರಿ. ಕೂಡಲೇ ಶಾಸಕರಿಗೆ ಇದನ್ನು ತೋರಿಸಿ ಕೂಡಲೇ ಶಾಸಕರು ಎಚ್ಚೆತ್ಕೊಂಡು ಯುವ ಶಾಸಕರು ಪಟ್ಟಂತ ಕೆಲವೇ 36 ಗಂಟೆ ಒಳಗಡೆ ಕಾಮಗಾರಿನ ಪೂರ್ಣಗೊಳಿಸಿ ರಸ್ತೆನ ಒಳ್ಳೆ ಇದು ಮಾಡಿದ್ದಾರೆ, ತೆರವು ಮಾಡಿಕೊಟ್ಟಿಸಿದ್ದಾರೆ. ಶಾಸಕರಿಗೂ ಧನ್ಯವಾದಗಳು. ಮತ್ತು ಏನು ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ AEE ಆದಂಥ ಪುರುಷೋತ್ತಮ್ ಸರ್ ಅವ್ರ ತಂಡದವ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಸರ್, ಇದು ರಸ್ತೆ ತುಂಬ ಹಾಳಾಗಿತ್ತು. ಮಾಧ್ಯಮದಲ್ಲಿ ಪ್ರಸಾರದ ಕೆಲವೇ ಗಂಟೆಗಳಲ್ಲಿ ಕ್ಷೇತ್ರದ ಶಾಸಕರಿರ್ಬೋದು ಅಥವಾ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳಿರ್ಬೋದು ಎಚ್ಚೆತ್ತುಕೊಂಡು ತಾತ್ಕಾಲಿಕವಾಗಿ ರಸ್ತೆ ಕಾಮಗಾರಿಯನ್ನು ಸಂಪೂರ್ಣಗೊಳಿಸಿದ್ದಾರೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಭಾಳ ದಿನದಿಂದ ಹಿಂಗೆ ಆಯ್ತು. ಇದು ಯಾರು ಇದು ಗಮನ ಏನೋ ಇವತ್ತು ತಾತ್ಕಾಲಿಕವಾಗಿ ಮಾಡಿದ್ದಾರೆ. ಸದ್ಯಕ್ಕೆ ಇಷ್ಟು ಮಾಡಿರೋದಕ್ಕೆ ಅವರಿಗೆ ಧನ್ಯವಾದಗಳು ನಮ್ಮ ಊರಿನ ಕಡೆಯಿಂದ. ಆರ್5 ನ್ಯೂಸ್ಗೆ ನಮಸ್ಕಾರ ಸರ್. ಇಲ್ಲಿ ತುಂಬ ಗುಂಡಿ ಬಿದ್ದಿತ್ತು ಈ ಗ್ರಾಮದಲ್ಲಿ. ತುಂಬ ಜನಕ್ಕೆ ತೊಂದರೆ ಆಗ್ತಾಯಿತ್ತು. ಗ್ರಾಮಸ್ಥರಿಗೆ, ಮಾಮೂಲಿ ಸಣ್ಣ ಪುಟ್ಟ ಮಕ್ಕಳು, ಸ್ಕೂಲ್ ಮಕ್ಕಳಿಗೆಲ್ಲ ತುಂಬ ತೊಂದರೆ ಆಗ್ತಾಯಿತ್ತು. ಆಟೋಗಳಿಗೆ, ನಮಗೆಲ್ಲನೂ ಹೇಳಿದ್ದಕ್ಕೆ ನಿಮಗೆ ಸ್ಪಂದಿಸೋದಕ್ಕೆ ಬೇಗ ಬಂದಿದ್ದೀರಾ, ತುಂಬ ಧನ್ಯವಾದಗಳು. ಹಾಗೂ ಈ ತಾಲೂಕಿನ ಶಾಸಕರಿಗೂ ತುಂಬ ನಮಸ್ಕಾರ ಸರ್. ಪಿಡಬ್ಲ್ಯೂಡಿ ಅಧಿಕಾರಿಗಳಿಗೂ ತುಂಬ ಧನ್ಯವಾದಗಳು ಸರ್. ನಮಗೆ ಸಮಸ್ಯೆಗಳು ಸ್ಪಂದಿಸೋದಕ್ಕೆ ತುಂಬ ನಮಸ್ಕಾರಗಳು. ಸರ್, ಈಗ ಈ ರಸ್ತೆ ತುಂಬ ಹಾಳಾಗಿತ್ತು, ಓಡಾಡಲಿಕ್ಕೆ ತುಂಬ ಅನಾನುಕೂಲ ಆಗ್ತಿತ್ತು. ಈಗ ತಕ್ಷಣ ಎಚ್ಚೆತ್ತುಕೊಂಡು ಕೆಲಸವನ್ನು ಮಾಡಿಸಿರ್ತಕ್ಕಂಥ ಕ್ಷೇತ್ರದ ಶಾಸಕರಿಗೂ ಮತ್ತು ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಇದು ತುಂಬ ದಿವಸದಿಂದ ಹಾಳಾಗೋಗಿತ್ತು. ರೋಡು ಮೇಲ್ಗಡೆಯಿಂದ ಬರ್ತಿರೋ ನೀರೆಲ್ಲ ರೋಡಲ್ಲೇ ನಿಂತ್ಕೊಂಡು ಎಷ್ಟು ರೆಡಿ ಮಾಡಿದ್ರು ಮತ್ತೆ ಹಾಳಾಗ್ತಾನೆ ಇತ್ತು. ಇದು ಮಾಡಿಸಿರೋದ್ರಿಂದ ತುಂಬ ಉಪಯೋಗ ಆಯಿತು. ಮತ್ತು ಈ ಚರಂಡಿ ಹೊಡಿಸಿರೋದ್ರಿಂದ ನೀರು ಸರಾಗವಾಗಿ ಹೊರಗಡೆ ಹೋಗ್ತವೆ. ರೋಡು ಇವಾಗ ಚೆನ್ನಾಗಿರುತ್ತೆ. ಇಲ್ಲಿ ತುಂಬ ಜನ ಬಿದ್ದು ಗಾಯ ಮಾಡಿಕೊಂಡು ಮತ್ತು ಆಕ್ಸಿಡೆಂಟ್ಗಳು ತುಂಬ ಆಗ್ತಿತ್ತು. ಈಗ ಎಲ್ಲ ಚೆನ್ನಾಗಿದೆ. ನಮ್ಮ ಕ್ಷೇತ್ರದ ಶಾಸಕರಿಗೂ ಹಾಗೂ ಅಧಿಕಾರಿಗಳಿಗೂ ತುಂಬ ಒಳ್ಳೆಯದ ಧನ್ಯವಾದಗಳು. ದೊಡ್ಡಬಳ್ಳಾಪುರ ತಾಲೂಕಿನ ನೇರ್ಲಘಟ್ಟ ಗ್ರಾಮದ ರಸ್ತೆಯ ಬಗ್ಗೆ ಆರ್5 ನ್ಯೂಸ್ನಲ್ಲಿ ವರದಿ ಮಾಡಿದ 35 ಗಂಟೆಯ ಒಳಗಾಗಿ ಸ್ಥಳೀಯ ಶಾಸಕರಾದಂಥ ಧೀರಜ್ ಮುನಿರಾಜು ಸಾಹೇಬ್ರಿರ್ಬೋದು, ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳಿರ್ಬೋದು ತಕ್ಷಣ ಎಚ್ಚೆತ್ತುಕೊಂಡು ತಾತ್ಕಾಲಿಕವಾಗಿ ಗುಂಡಿಗಳಿಗೆ ವೆಟ್ ಮಿಕ್ಸ್ ಅನ್ನು ಹಾಕಿ ರಸ್ತೆಯನ್ನ ಲೆವೆಲ್ ಮಾಡಿದ್ದಾರೆ ಮತ್ತು 2 ಬದಿಯ ಚರಂಡಿಗಳೇನು ಮುಚ್ಚೋಗಿದ್ವು ಅವನ್ನ ತೆಗೆಸಿದ್ದಾರೆ. ಅದಕ್ಕೆ ಆರ್5 ನ್ಯೂಸ್ ತಂಡದಿಂದ
ಮತ್ತು ಈ ರಸ್ತೆಯಲ್ಲಿ ಸಂಚರಿಸತಕ್ಕಂಥ ಸಾರ್ವಜನಿಕರ ಪರವಾಗಿ, ವಾಹನ ಸವಾರರ ಪರವಾಗಿ, ಗ್ರಾಮಸ್ಥರ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೀವಿ. ಕ್ಯಾಮರಾ ಪರ್ಸನ್ ಚಂದ್ರರೊಂದಿಗೆ ನವೀನ್ ಕುಮಾರ್ ಕೆ, R5 ನ್ಯೂಸ್, ದೊಡ್ಡಬಳ್ಳಾಪುರ.